ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಸಾಕಷ್ಟು ಜನ ಶಿಕ್ಷಕರ ಒಂದು ಹುದ್ದೆ ಆಕಾಂಕ್ಷಿಗಳು ನಿರೀಕ್ಷೆ ಮಾಡ್ತಾ ಇದ್ದೀರಿ. ಈಗ ಕರ್ನಾಟಕ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಆದಷ್ಟು ಬೇಗ ಈ ಒಳ ಮೀಸಲಾತಿ ಪ್ರಕ್ರಿಯೆ ಒಂದು ರಿಪೋರ್ಟ್ ಬಂದ ಕೂಡಲೇ, ಅದು ಕ್ಲಿಯರ್ ಆದ ಕೂಡಲೇ ನಾನು ನೋಟಿಫಿಕೇಷನನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಡಿಲೇ ಆಗೋದಿಲ್ಲ ಅಂತ ಭಾವಿಸ್ತಾ ಇನ್ನು ಕೆಲವೇ ತಿಂಗಳುಗಳಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೂ ಮುಂಚೆ ಕರ್ನಾಟಕ TET ಆಗೇ ಆಗುತ್ತೆ. ಯಾಕಂದರೆ ಈಗ 1 ವರ್ಷ ಆಯಿತು ಅಂದರೆ TET ಆಗೇ ಇಲ್ಲ. ಸೊ TETಯನ್ನು ಹೇಗೆ ಪ್ರಿಪೇರ್ ಆಗಬೇಕು ಅಂತ ಒಂದು ಪ್ರಶ್ನೆಯನ್ನು ನಾವು ಕೇಳಿದರೆ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಆನ್ಸರನ್ನು ಕೊಟ್ಟಿದೆ. ಸೊ ಅದನ್ನು ನಾವು ನೋಡ್ತಾ ಹೋಗೋಣ. ಆ್ಯಕ್ಚುಲಿ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದರೂ ಕೂಡ ಕರೆಕ್ಟಾದ ಮಾಹಿತಿಯನ್ನು ಕೊಡ್ತಾ ಇದೆ. ಸೊ TETಯನ್ನು ಹೇಗೆ ತಯಾರಿ ಮಾಡಬೇಕು ಅಂತ. ಸೊ ನೋಡಿ, ಇಲ್ಲಿ ಪಠ್ಯಕ್ರಮವನ್ನು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳಿ. ಒಂದೇ ಪಾಯಿಂಟ್ ಹೇಳಿರ್ತಕ್ಕಂಥದ್ದು, ಅದು ಪಠ್ಯಕ್ರಮವನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಅದು 100% ಕರೆಕ್ಟು. ಅದಕ್ಕೆ ಏನು ಸಿಲೆಬಸ್ ಇದೆ, ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಜೊತೆಗೆ ಪತ್ರಿಕೆ 1 ಯಾರಿಗೆ D.Ed ಆಗಿರ್ತಕ್ಕಂಥವ್ರಿಗೆ, 1ರಿಂದ 5ನೇ ತರಗತಿ ಬೋಧಿಸ್ತಕ್ಕಂಥವ್ರಿಗೆ ಆ್ಯಸ್ ಯೂಶ್ವಲ್ ಏನೇನು ಸಿಲೆಬಸ್ ಇದೆ, ಪೆಡಗಾಗಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ, ಕನ್ನಡ, ಇಂಗ್ಲೀಷು, ಗಣಿತ, ಪರಿಸರ ಅಧ್ಯಯನ ಇರುತ್ತೆ. ಇಷ್ಟು ವಿಷಯಗಳನ್ನು ಒಳಗೊಂಡಂತೆ 150 ಅಂಕಗಳಿಗಿರುತ್ತೆ. ಅದೇ ರೀತಿ ಪತ್ರಿಕೆ 2 6ರಿಂದ 8ನೇ ತರಗತಿ ಸೇಮ್ ಸಿಲೆಬಸ್ಸು, ಬಟ್ ಇಲ್ಲೊಂದು ಸಬ್ಜೆಕ್ಟ್ಗಳು ಸ್ವಲ್ಪ ಚೇಂಜಸ್ ಆಗುತ್ತೆ ಲಾಸ್ಟಲ್ಲಿ, ಗಣಿತ, ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ. ಇನ್ನು ಇದು ಓದಲಿಕ್ಕೆ ಯಾವ ರೀತಿ ಅಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥದ್ದು, ಪ್ರತಿದಿನ 3ರಿಂದ 4 ಗಂಟೆಗಳ ಕಾಲ ನೀವು ಓದಬೇಕಾಗುತ್ತೆ. ಪ್ರತಿ ವಿಷಯಕ್ಕೆ ವಾರದಲ್ಲಿ 2 ದಿನ, ಅಂದರೆ ನಿಮ್ಮ ಸಬ್ಜೆಕ್ಟಿಗೆ 2 ದಿನ ಅಂತೂ ಕಂಪಲ್ಸರಿ ಮೀಸಲಿಡಬೇಕಾಗತ್ತೆ. ಇನ್ನು ತರಗತಿ ಮಕ್ಕಳು ಹೇಗೆ ಕಲಿಯುತ್ತಾರೆ ಎಂಬುದರ ಕುರಿತು ಅಧ್ಯಯನ ಮಾಡಬೇಕು. ಅಂದರೆ ಈಗ ಕ್ಲಾಸಲ್ಲಿ ಮಕ್ಕಳು ಹೇಗೆ ಕಲಿತಾರೆ ಅಂತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದಾರೆ, ಪೆಡಗಾಗಿಗೆ ಸಂಬಂಧಪಟ್ಟಂತೆ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಕಲಿಯೋದಕ್ಕೆ ಸಂಬಂಧಪಟ್ಟಂತೆ ಇದು ಹೇಳ್ತಾ ಇದೆ. ಅಂದರೆ ನೀವು D.Ed ಇರ್ತಕ್ಕಂಥ ಒಂದು ಸಬ್ಜೆಕ್ಟನ್ನು ಕೂಡ ಸ್ಟಡಿ ಮಾಡಬೇಕು ಅಂತ ಹೇಳ್ತಾ ಇದೆ, D.Ed ಅಥವಾ B.Ed. ಇನ್ನು ಅಭ್ಯಾಸದ ಪರೀಕ್ಷೆಗಳು ಮತ್ತು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳು ಅಂತ ಇದೆ. ಸ್ವಲ್ಪ ಅದು ಕ್ಲಿಯರ್ ಇಲ್ಲ, ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತಲ್ವ. ಹಿಂದಿನ 5 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಚರ್ಚೆ ಮಾಡಿ. ಈಗ ನೀವೇನು ಮಾಡ್ತೀರಿ, ಆನ್ಲೈನಲ್ಲಿ ಅಥವಾ ಯಾವುದೇ ಒಂದು ಬುಕ್ಸ್ ಸಿಗುತ್ತೆ, ಕ್ವಶನ್ ಬ್ಯಾಂಕ್ ಸಿಗ್ತವೆ, ಅವನ್ನ ತಗೊಳ್ಳಿ. ಒಂದು 5 ವರ್ಷದ್ದಾದರೂ ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸಿ ಅಂತ ಹೇಳುತ್ತೆ. ಜೊತೆಗೆ ಮಾಕ್ ಟೆಸ್ಟ್ಗಳನ್ನು ಬರೆದು ಸಮಯ ನಿರ್ವಹಣೆ ಅಭ್ಯಾಸ ಮಾಡ್ಕೊಳ್ಳಿ. ಅಂದರೆ ಅಣುಕು ಪರೀಕ್ಷೆಯನ್ನು ಮಾಡ್ಕೊಳ್ಳಿ. ಒಂದು ಹಳೆ ಕ್ವಶನ್ ಪೇಪರ್ ಇಟ್ಕೊಳ್ಳಿ, ನಿಮಗೆ ಎಷ್ಟು ಸಮಯ ಇದೆ ಅಷ್ಟು ಸಮಯದಲ್ಲಿ ನಾನು ಅಷ್ಟು ಅಟೆಂಡ್ ಮಾಡ್ತೀನಿ ಆ ಕ್ವಶನ್ಗಳು, ಗಣಿತಕ್ಕೆ ಸಮಯ ಸಾಕಾಗುತ್ತಾ ಅಂತ. ನಿಮ್ಮಲ್ಲಿ ಪ್ಲಸ್ಸು ಮತ್ತು ನೆಗೆಟಿವ್ಸ್ ಏನಿದ್ದಾವೆ, ನಿಮಗೆ ಯಾವುದು ಬರುತ್ತೆ ಯಾವುದು ಬರಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಮೊದಲು ಅಂತ ಹೇಳ್ತಾ ಇದೆ. ನೆಕ್ಸ್ಟು ಉಪಯುಕ್ತ ಪುಸ್ತಕಗಳು ಮತ್ತು ಆನ್ಲೈನ್ ಸಂಪನ್ಮೂಲಗಳು ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಕರ್ನಾಟಕ TETಗೆ ಒಂದು ಪುಸ್ತಕಗಳು, ಅಧಿಕೃತ ಸಂಪನ್ಮೂಲಗಳು ಏನಿದ್ದಾವೆ ಅವನ್ನ ತಗೊಳ್ಳಿ. ಯೂಟ್ಯೂಬ್ ಚಾನಲ್ಗಳನ್ನು ನೋಡಿ ಅಂತ ಹೇಳ್ತಾ ಇಲ್ಲಿ ಬ್ರಾಕೆಟಲ್ಲಿ TM ಲರ್ನಿಂಗ್ ಸೆಂಟರ್ ಹಿರಿಯೂರು ಅಂತ ಕೊಟ್ಟಿದೆ ಉದಾಹರಣೆಗೆ. ಇದು ನನಗೆ ಆಶ್ಚರ್ಯ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನನ್ನ ಚಾನಲ್ ಹೆಸರು ಹೆಂಗೆ ತೋರಿಸ್ತಾ ಇದೆ, ಅದು ಅಷ್ಟೊಂದು ರೆಕಮೆಂಡೇಷನ್. ನನಗಿಂತ ಚೆನ್ನಾಗಿ ಮಾಡೋರು ಭಾಳ ಜನ ಇದ್ದಾರೆ. ಮ್ಯಾಥಮೆಟಿಕ್ಸಿಗೆ ಓಕೆ ಅನಿಸುತ್ತೆ ನನ್ನ ಚಾನಲ್ಲು, ನಾನೇನು ಅದ್ರ ಬಗ್ಗೆ ಜಂಬ ಕೊಚ್ಕೊಳ್ಳಲ್ಲ. ಬಟ್ ಇದು ಓಕೆ, ನನಗೂ ಸ್ವಲ್ಪ ಖುಷಿ ಅನಿಸ್ತು. ಬೇರೆಯವ್ರ ಬಾಯಲ್ಲಿ ನಮ್ಮ ಚಾನಲ್ ಬಗ್ಗೆ ಕೇಳಿ. ರೈಟ್, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ChatGPTಯಲ್ಲಿ ನಾನು ತೊಗೊಂಡಂತಹ ಮಾಹಿತಿ ಅಲ್ಲಿ ಬಂದಿದ್ದು. ನೀವು ಕೂಡ ಟೈಪ್ ಮಾಡಿ ನೋಡಿ, ಅದೇನು ಟೈಪ್ ಮಾಡಬೇಕು ಅಂತ ನಾನು ಮೇಲ್ಗಡೆ ಹಾಕಿರ್ತೀನಿ. ಸೊ ನಿಮಗೂ ಕೂಡ ಅದೇ ಥರ ಬರುತ್ತೆ. ಇನ್ನು NCERT ಬುಕ್ಗಳನ್ನು ಅಧ್ಯಯನ ಮಾಡಿ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕ್ಲಾಸ್ ವೈಸ್ ಡಿಸ್ಕಷನ್ ಕೂಡ ಮಾಡಬೇಕು. ಸೊ ನೀವು ಗುಂಪು ಅಧ್ಯಯನ ಅಥವಾ ತರಗತಿಗೆ ಸಂಬಂಧಪಟ್ಟಂತೆ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡಿ ಅಂತ ಹೇಳ್ತಾ ಇದೆ. ಕೋಚಿಂಗ್ ಕ್ಲಾಸ್ಗಳಿಗೂ ಕೂಡ ಸೇರ್ಬೋದು ಅಂತ. ಸೊ ಇದಿಷ್ಟು ಮಾಹಿತಿ ಈ ಕ್ಷಣಕ್ಕೆ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಟೆಲಿಗ್ರಾಮ್ ಚಾನಲ್ ಇದೆ, ಹಾಗೆ ಒಂದು ವಾಟ್ಸಪ್ ಚಾನಲ್ ಕೂಡ ಇದೆ. ನಿಮಗೆ ಇಷ್ಟ ಇದ್ದರೆ ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಧನ್ಯವಾದಗಳು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಹಾಗೆ ನಂಬರ್ ಕೂಡ ಕೊಟ್ಟಿರ್ತೀನಿ, ವಾಟ್ಸಪ್ ನಂಬರ್, ಅಲ್ಲಿ ಕೂಡ ನೀವು ಮೆಸೇಜನ್ನು ಮಾಡ್ಬೋದು. 8123441226 ನಂಬರ್ಗೆ.